ಸೊ ಇವತ್ತಿನ ಮೂರನೇ ಸುದ್ದಿಯನ್ನು ತಮ್ಮೆದುರು ನಾನು ಇದು ಮಾಡ್ತಾಯಿದ್ದೀನಿ. ಇದು ವಿಶ್ವದ ದೃಷ್ಟಿಯಿಂದ ಭಾಳ ಮಹತ್ವದ ಸುದ್ದಿ. ಅದು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಅವರು ಚೀನಾದಲ್ಲಿದ್ದಾರೆ. ಸೊ ಚೀನಾದಲ್ಲಿ ಅವರು ನಿನ್ನೆ ಬಂದು ಇಳಿದಾಗ ಅವರಿಗೆ ಅತ್ಯದ್ಭುತ ಸ್ವಾಗತವನ್ನು ಕೋರಲಾಯಿತು, ಅನ್‌ಪ್ರೆಸಿಡೆಂಟೆಡ್ ಅಂತ. ಸೊ ಇವತ್ತು ಅವರೇನು ನಡುವೆ ಮಾತುಕತೆ ನಡೆಯುತ್ತೆ ಟ್ರಂಪ್ ಮತ್ತು ಶಿ ಜಿನ್‌ಪಿಂಗ್ ನಡುವೆ. ಈ ಮಾತುಕತೆ ಸಾಮಾನ್ಯ ಆದುದಲ್ಲ ಅಂತ. ಒಂದು ಕಡೆ ಟ್ರಂಪ್ ಒಬ್ಬ ಹುಚ್ಚ ಅಂತ ಅನುಮಾನ ಬೇಕಾಗಿಲ್ಲ. ಅಂದರೆ ಸ್ಟೇಬಲ್ ಆದ ಒಂದು ಮನಸ್ಥಿತಿ ಟ್ರಂಪ್ ಅವರಿಗಿದೆ ಅಂತ ಹೇಳೋಕ್ಕಾಗಲ್ಲ. ಆ ಟ್ರಂಪ್ ಕತೆ. ಶಿ ಜಿನ್‌ಪಿಂಗ್ ಅವರು ಚೀನಾ ಅಧ್ಯಕ್ಷರು, ಈಸ್ ಸೋ ಸ್ಟ್ರಾಂಗ್ ಅಂತ. ಈಸ್ ಎ ವೆರಿ ಸ್ಟ್ರಾಂಗ್ ಮ್ಯಾನ್. ಸೊ ಆದ್ದರಿಂದ ಈ ಮಾತುಕತೆ ಕುತೂಹಲ ಕೆರಳಿದೆ. ಒಂದು ಬಹಳ ಮುಖ್ಯವಾಗಿ ತೈವಾನ್ ಸಮಸ್ಯೆ ಬಗ್ಗೆ ಇಬ್ಬರು ನಾಯಕರ ನಡುವೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ತೈವಾನ್ ಮೇಲೆ ಚೀನಾದ ಕಣ್ಣಿದೆ, ಎಲ್ಲರಿಗೂ ಗೊತ್ತು. ಆದರೆ ಅಮೇರಿಕಾ ಈಗ ತೈವಾನ್ ವಿಚಾರದಲ್ಲಿ ಚರ್ಚೆ ಮಾಡುವಾಗ ಅಮೇರಿಕಾ ಮೊದಲನೇ ರೀತಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಅಮೇರಿಕಾನೇ ಇರಾನ್ ಮೇಲೆ ದಾಳಿ ನಡೆಸಿದೆ. ಹೀಗಾಗಿ ಇನ್ನೊಂದು ದೇಶದ ಮೇಲೆ ದಾಳಿ ನಡೆಸಬೇಡಿ, ಮಾಡಬೇಡಿ ಅನ್ನುವ ನೈತಿಕತೆಯನ್ನು ಅಮೇರಿಕಾ ಮತ್ತು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕಳ್ಕೊಂಡಿದೆ. ಸೊ ಅದರಿಂದ ತೈವಾನ್ ಬಗ್ಗೆ ಡಿಸ್ಕಷನ್ ಏನಾಗುತ್ತೆ, ದಟ್ ಇಸ್ ಒನ್ ಥಿಂಗ್. ಅದರ ಜೊತೆಗೆ ಸೊ ಇನ್ನೂ ಕೆಲವು ಪ್ರಮುಖ ವಿಚಾರಗಳ ಕುರಿತು ಟ್ರಂಪ್ ಮತ್ತು ಶಿ ಜಿನ್‌ಪಿಂಗ್ ಮಾತನಾಡಲಿದ್ದಾರೆ. ಆದರೆ ಏನು ಯಾವಾಗ ಚೀನಾಕ್ಕೆ ಹೋಗೋದಕ್ಕೆ ವಿಮಾನ ಹತ್ತಿದ್ರು ಆಗ ಟ್ರಂಪ್ ರಿಯಾಕ್ಟ್ ಮಾಡಿ ಕೆಲವು ಮಾತನ್ನು ಹೇಳಿದರು, ಎಸ್ಪೆಷಲಿ ಇರಾನ್ ಸಂಬಂಧಪಟ್ಟ ಹಾಗೆ. ಸೊ ಇರಾನ್ ಸಮಸ್ಯೆ ಏನಿದೆ, ಯುದ್ಧ ವಿರಾಮದ ಸಮಸ್ಯೆ, ಇನ್ನೊಂದು ಸಮಸ್ಯೆ, ಅದನ್ನು ಬಗೆಹರಿಸೋದಕ್ಕೆ ನಮಗೇನು ಚೀನಾದ ಬೆಂಬಲದ ಅಗತ್ಯ ಇಲ್ಲ ಅನ್ನುವ ಮಾತನ್ನು ಅವ್ರು ಹೇಳಿದ್ದಾರೆ. ಆದರೆ ಸೊ ಇರಾನ್ಗೆ ಶಕ್ತಿ ತುಂಬುತ್ತಾ ಇರೋದೇ ಚೀನಾ ಅನ್ನುವ ಒಂದು ಮಾತು ಕೂಡ ಇದೆ. ಚೀನಾದ ಶಸ್ತ್ರಾಸ್ತ್ರಗಳು ಇನ್ನೊಂದು ಬೆಂಬಲ ಇದೆಯಲ್ಲ, ಆ ಬೆಂಬಲ ಇರಾನನ್ನು ಉಳಿಸಿದೆ ಅಂತ. ಇದನ್ನು ಟ್ರಂಪ್ ಹ್ಯಾಂಗೆ ಹ್ಯಾಂಡಲ್ ಮಾಡ್ತಾರೆ ಅದೊಂದು ಭಾಳ ಮುಖ್ಯ ಪ್ರಶ್ನೆ. ಇದರ ಜೊತೆಗೆ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಒಂದಿದೆ. ಆದರೆ ಯಾವಾಗ ಇರಾನ್ ಯುದ್ಧ ಪ್ರಾರಂಭ ಆಯ್ತಲ್ಲ, ಅದಾದ ಮೇಲೆ ಅಮೇರಿಕಾದ ಸ್ಥಿತಿ ಮೊದಲಿದ್ದಂತೆ ಇಲ್ಲ. ಹಾಗೆಯೇ ಚೀನಾದ ಸ್ಥಿತಿ ಕೂಡ ಏನ ವ್ಯತ್ಯಾಸ ಏನು? ಒಂದು, ಅಮೇರಿಕಾ ವಿಶ್ವದ ದೊಡ್ಡಣ್ಣ ಅನ್ನುವ ಮಾತಿದೆಯಲ್ಲ, ಆ ದೊಡ್ಡಣ್ಣ ಅಲ್ಲ ಅನ್ನುವುದು ಪ್ರೂವ್ ಆಗ್ತಾಯಿದೆ, ನಂಬರ್ ಒನ್. ಸೆಕೆಂಡ್, ತಮ್ಮ ಸ್ನೇಹಿತರನ್ನು ಉಳಿಸಿಕೊಳ್ಳುವ ಶಕ್ತಿ ಅಮೇರಿಕಕ್ಕೆ ಇಲ್ಲ ಅನ್ನೋದು ಪ್ರೂವ್ ಆಗ್ತಾಯಿದೆ. ಒಂದು, ನ್ಯಾಟೋ ರಾಷ್ಟ್ರಗಳೇನಿವೆ ಅದರ ಮೇಲೆ ಟ್ರಂಪ್ ಮಾತಾಡಿದ್ದು, ನ್ಯಾಟೋಗಳು ಅಮೇರಿಕಾವನ್ನು ಒಂದು ರೀತಿಯ ಬೇಸರದಿಂದ ಇನ್ನೊಂದರಿಂದ ನೋಡೋ ಸಿಚುವೇಶನ್ ಬಂದಿದೆ. ಆದ್ದರಿಂದಲೇ ಈ ಯುದ್ಧದಲ್ಲಿ ಐರೋಪ್ಯ ರಾಷ್ಟ್ರಗಳು ಇನ್ವಾಲ್ವ್ ಆಗಿಲ್ಲ, ಅದು ಹೊಡ್ಸ್ಕೊತಾ ಇದೆ. ಅದರ ಜೊತೆಗೆ ಎಸ್ಪೆಷಲಿ ನೀವು ಗಲ್ಫ್ಗೆ ಬಂದರೆ ಬಹುತೇಕ ಈ ಆಯಿಲ್ ರಿಚ್ ಗಲ್ಫ್ ಕಂಟ್ರಿಗಳಿವೆ ನೋಡಿ, ಅವು ತಮ್ಮ ಭದ್ರತೆಗಾಗಿ ಸಂಪೂರ್ಣವಾಗಿ ಅಮೇರಿಕದಲ್ಲೂ ಅವಲಂಬಿಸಿವೆ. ಆ ಕಾರಣಕ್ಕೆ ಸುಮಾರು 40ಕ್ಕೂ ಹೆಚ್ಚು ಸೇನಾ ನೆಲೆಗಳು ಗಲ್ಫ್ನಲ್ಲಿ ಅಮೇರಿಕ ಸೇನಾ ನೆಲೆಗಳಿದ್ದು. ಈ ಯುದ್ಧ ಏನು ಪ್ರೂವ್ ಮಾಡ್ತು ಗೊತ್ತಾ? ಅಂದರೆ ಅಮೇರಿಕಾದ ಭದ್ರತಾ ವ್ಯವಸ್ಥೆಯನ್ನು ಪಡೆದರೂ ಕೂಡ ನಾವು ಸುರಕ್ಷಿತರಲ್ಲ. ಆದ್ದರಿಂದ ಡಿಫ್ರೆಂಟ್ ಆದಂತಹ ಈ ಡಿಫೆನ್ಸ್ ಡೀಲ್ಗಳನ್ನು ಮಾಡಿಕೊಳ್ಳೋದಕ್ಕೆ ಗಲ್ಫ್ ರಾಷ್ಟ್ರಗಳು ಪ್ರಾರಂಭ ಮಾಡಿವೆ. ಅದಕ್ಕೆ ಎಸ್ಪೆಷಲಿ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಮಾಡಿಕೊಂಡಂಥದ್ದು. ಅದರ ಜೊತೆ ಒಂದು ರೀತಿ ಇಸ್ಲಾಮಿಕ್ ನ್ಯಾಟೋ ಅನ್ನುವುದು ಸೃಷ್ಟಿಯಾಗುವ ಸಾಧ್ಯತೆ ಕಾಣ್ತಾ ಇದೆ. ಅಂದರೆ ಅಮೇರಿಕಾ ಲೂಸ್ ಆಗ್ತಾ ಇರುವ ಹಾಗೆ ಚೀನಾ ಏನಿದೆ, ಚೀನಾದ ಶಕ್ತಿ ವೃದ್ಧಿಸ್ತಾ ಇದೆ. ಒಂದು, ಚೀನಾದ ಶಸ್ತ್ರಾಸ್ತ್ರಗಳು ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಅಂತ. ಎಲ್ಲಿ ಪ್ರೂವ್ ಅಂದರೆ, ಒಂದು, ಪಾಕಿಸ್ತಾನ ಇಂಡಿಯಾದ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನ ಚೀನಾದ ಶಸ್ತ್ರಾಸ್ತ್ರಗಳನ್ನು ಬಳಸಿತ್ತು, ಅವರಿಂದ ಟೆಕ್ನಿಕಲ್ ನೆರವು ಪಡೆದಿತ್ತು. ಅದಾದ ನಂತರ ಇರಾನ್ ಕೂಡ ಅದನ್ನೇ ಬಳಸ್ತಾ ಇದೆ. ಹೀಗಾಗಿ ಈ ಎರಡೂ ಸಂದರ್ಭಗಳಲ್ಲಿ ಚೀನಾದ ಶಕ್ತಿ ಗೊತ್ತಾಗ್ತಾ ಇದೆ.
ಚೀನಾದ ಬಲವರ್ಧನೆ ಆಗೋದು ಮಾತ್ರ ಅಲ್ಲ, ವಿಶ್ವದ ಹಲವು ರಾಷ್ಟ್ರಗಳು ಈ ಚೀನಾದತ್ತ ನೋಡ್ತಾ ಇವೆ. ಸೊ ಆದ್ದರಿಂದ ಬಹಳ ಮುಖ್ಯವಾದ್ದು, ಚೀನಾ ಪ್ರಬಲವಾಗಿದೆ, ಹಾಗೆಯೇ ಅಮೇರಿಕ ದುರ್ಬಲವಾಗ್ತಾ ಇದೆ. ಈ ಹಂತದಲ್ಲಿ ಟ್ರಂಪ್ ಮತ್ತು ಶಿ ಜಿನ್ಪಿಂಗ್ ಮಾತಾಡ್ತಿದ್ದಾರೆ. ಈ ಮಾತು ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೋ ಇಲ್ವೋ ಹೇಳೋದು ಕಷ್ಟ. ಆದರೆ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಹರಿಯುತ್ತೆ ಮಾತುಕತೆ ಅನ್ನುವ ವಿಶ್ವಾಸವನ್ನು ಡೊನಾಲ್ಡ್ ಟ್ರಂಪ್ ವ್ಯಕ್ತಪಡಿಸಿದ್ದಾರೆ. ಆದರೆ ನನಗನ್ನಿಸುವ ಹಾಗೆ ಈ ಟ್ರಂಪ್ ರಾಜಕಾರಣ ಇದೆಯಲ್ಲ, ಬುಲ್ಡೋಸಿಂಗ್ ಪಾಲಿಟಿಕ್ಸ್ ಅವ್ರದ್ದು, ಬೇರೆಯವ್ರ ಮೇಲೆ ಮಾಡೋದು, ಅದನ್ನು ಚೀನಾ ಒಪ್ಕೊಳ್ಳೋದು ಕಷ್ಟ. ಚೀನಾದ ಮೇಲೆ ನೀವು ಹೋಗ್ಬಿಟ್ಟು ಬುಲ್ಡೋಸ್ ಮಾಡೋಕ್ಕಾಗಲ್ಲ ಅಲ್ವಾ? ದಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಇಲ್ಲಿ ನನಗನ್ನಿಸುವ ಹಾಗೆ ಟ್ರಂಪ್ ಸೋಲಿನೊಂದಿಗೆ ವಾಪಸ್ ಆಗ್ತಾರೆ. ಟ್ರಂಪ್ ಏನಾಗ್ತಾರೆ, ಚೀನಾಕ್ಕೆ ಹೋಗಿ ಸೋಲಿನಿಂದನೇ ವಾಪಸ್ ಆಗ್ತಾರೆ. ಅವರು ಮಾತುಕತೆ ಯಶಸ್ವಿ ತಕ್ಷಣ ಇಂಥ ಸಂದರ್ಭದಲ್ಲಿ ಏನು ಗೊತ್ತಾ, ಒಂದೇ ಹಂತದಲ್ಲಿ ಮಾತುಕತೆ ಯಶಸ್ವಿ ಆಗಲ್ಲ, ಒಂದು ಮಾತುಕತೆಯ ಬಾಗಿಲನ್ನು ತೆರಿಬೋದು ಅಷ್ಟೆ. ಆದರೆ ಈ ಸಂದರ್ಭದಲ್ಲಿ ಆ ಬಾಗಿಲು ತೆರೆಯುತ್ತೆ ಅಂತ ನನಗನ್ಸಲ್ಲ. ಟ್ರಂಪ್ಗೆ ಜ್ಞಾನೋದಯ ಆಗಬೇಕು. ಈ ವಿಸಿಟ್ನಿಂದ ಅವರಿಗೆ ಜ್ಞಾನೋದಯ ಆಗುತ್ತಾ? ಐ ಡೋಂಟ್ ಥಿಂಕ್ ಸೊ. ಯಾಕೆ ಗೊತ್ತಾ, ಯಾರು ಈ ಪಿಕಲ್ ಮೈಂಡೆಡ್ ಫೆಲೋಸ್ ಇದ್ದಾರೆ, ಸ್ಥಿರವಾದ ಮನಸ್ಸಿಲ್ಲ, ಒಂದೊಂದು ಕ್ಷಣಕ್ಕೆ ಒಂದೊಂದು ತೀರ್ಮಾನವನ್ನು ತಗೋತಾರೆ, ಅವರು ಸಮಸ್ಯೆ ಅವ್ರದ್ದೇನೆ, ಅವ್ರು ಗೆಲ್ಲೋದು ಕಷ್ಟ. ಆದ್ದರಿಂದ ಟ್ರಂಪ್ ಸಮಸ್ಯೆ ಕೂಡ ಅದೇನೆ. ಆದರೆ ವಿಶ್ವ ಪೂರ್ಣ ನೋಡ್ತಾ ಇದೆ ಏನು ಆಗ್ತಾ ಇದೆ ಚೀನಾದಲ್ಲಿ ಅಂತ. ಸಂತೋಷ ಪಡ್ಬೋದು ಅಂತಂದರೆ ಒಳ್ಳೆಯ ಸ್ವಾಗತ ಸಿಕ್ತು, ರೆಡ್ ಕಾರ್ಪೆಟ್ ಸ್ವಾಗತ ಸಿಕ್ತು, ಅಲ್ಲಿ ಉಪ ಪ್ರಧಾನಿ ಬಂದಿದ್ದರು, ಅವ್ರು ಕರ್ಕೊಂಡು ಹೋದರು, ಇನ್ನೊಂದು ಮಾಡಿದ್ರು, ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು ಅನ್ನೋದು ಸಂತೋಷ ಪಡಬೇಕಾ? ಅಥವಾ ವಿಶ್ವದ ಬಹುಮುಖ್ಯವಾದ ಸಮಸ್ಯೆಗಳನ್ನು, ಯುದ್ಧದಂಥ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಈ ವಿಸಿಟ್ ಏನಿದೆ ಇದು ಯಶಸ್ವಿ ಆಗುತ್ತಾ ಕಾದು ನೋಡ್ಬೋದು. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ, ಇನ್ನೂ 3 ವಿಚಾರದೊಂದಿಗೆ ಬರ್ತೀನಿ. ನಾಳೆ ಮತ್ತೆ ನಾವು ಭೇಟಿ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.